ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯಶ್ರೀ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಾಗ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ ರೀ. ಅದೇನಪ್ಪ ಅಂತಂದ್ರೆ ಕರ್ಚಿಕಾಯಿ ಪಲ್ಯ ರೀ. ಇದು ಮಳೆಗಾಲದ ಸೀಸನ್ದಾಗ ಅಷ್ಟೇ ಸಿಗ್ತೈತ್ರಿ, ಬಾಕಿ ಸೀಸನ್ದಾಗ ಇದು ಕರ್ಚಿಕಾಯಿ ಸಿಗೋದಿಲ್ಲ. ಹಾಗಾಗಿ ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಸೂಪರಾಗಿ ಕಾಂಬಿನೇಷನ್ ಆಗ್ತೈತಿ. ಇದನ್ನೊಂದ್ಸಲ ಟ್ರೈ ಮಾಡಿರಿ. ಮತ್ತು ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬಾಜು ಕಾಣಿಸ್ತಾರ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇ ನೋಡ್ತಿರ್ಬೋದ್ರಿ ಕರ್ಚಿಕಾಯಿ ಈ ರೀತಿ ಇರ್ತೈತಿ. ಇದನ್ನು ನಾನು ಕ್ಲೀನ್ ಮಾಡಿಕೊಂಡು ಒಂದೆರಡು ಸಲ ಅಷ್ಟು ವಾಶ್ ಮಾಡ್ಕೊಂಡೇನಿ. ಅದು ಯಾವ ರೀತಿ ಮಾಡೋದು ಅಂತ ಇಲ್ಲೇ ತೋರಿಸ್ಕೊಡತ್ತೀನಿ ರೀ. ನಾನು ಒಂದು ಪ್ಯಾನ್ ಇಟ್ಕೊಂಡೆ, ಅದು ಸ್ವಲ್ಪ ಕಾದ್ಮೇಲೆ ಇದೇನು ಕರ್ಚಿಕಾಯಿ ನಾನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಅಲ್ರಿ, ಅದನ್ನು ಇದಕ್ಕೆ ಹಾಕಿ ಲೋ ಫ್ಲೇಮ್ ಇಟ್ಟ ಇದನ್ನು ಹುರಿಬೇಕ್ರಿ. ಹಾಗಲ್ಕಾಯಿ ಯಾವ ರೀತಿ ಕಹಿ ಇರ್ತೈತಲ್ರಿ, ಇದು ಸ್ವಲ್ಪ ಅದೇ ರೀತಿನ ಕಹಿಯಾಗಿ ಬರ್ತೈತ್ರಿ. ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ನಾವು ಸ್ವಲ್ಪ ಜಾಸ್ತಿನ ಹುರ್ಕೋಬೇಕಾಗ್ತೈತ್ರಿ. ಇದು ಹುರಿಯೋ ಮುಂದೆ ನಮ್ಗೆ ಕಹಿಯಾದ ಸ್ಮೆಲ್ ಬರ್ತೈತ್ರಿ, ನಾವು ಸ್ವಲ್ಪ ಜಾಸ್ತಿ ಹುರ್ಕೋಬೇಕಾಗ್ತೈತಿ. ಪಲ್ಯ ಮಾಡಿದ್ಮೇಲೆ ಇದು ಕಹಿ ಏನೂ ಇರೋದಿಲ್ರಿ, ಕುಟುಂಬ ಅಂತ ಟೇಸ್ಟ್ ಸೂಪರಾಗಿ ಬರ್ತೈತಿ. ಈ ರೀತಿ ಆದಮೇಲೆ 1 ಸ್ಪೂನಷ್ಟು ಆಯಿಲ್ ಹಾಕಿ ಇದನ್ನು ಇನ್ನೊಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊಳಕತ್ತೀನಿ ರೀ. ಇದು ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗೈತ್ರಿ, ಇಲ್ಲೇ ನೋಡ್ತಿರ್ಬೋದು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿನಿ. ಇದೀಗ ರೆಡಿ ಆಗೈತ್ರಿ ಆಲ್ಮೋಸ್ಟ್. ಈಗ ಒಗ್ಗರಣೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ ಬರ್ರಿ. ಇಲ್ಲೇ ಒಂದು ಪ್ಯಾನ್ ಇಟ್ಟ ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕೇನ್ರಿ. ಆಯಿಲ್ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕೇನ್ರಿ. ಅದು ಸ್ವಲ್ಪ ಚಟ್ಪಟ್ ಆದಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ ಒಂದು 4-5 ಎಸಳ ಕರಿಬೇವನ್ನ ಹಾಕಿ ಇದನ್ನು ಎಣ್ಣೆ ಒಳಗನ ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಆಗಬೇಕ್ರಿ, ಆ ರೀತಿ ಫ್ರೈ ಮಾಡ್ಕೊಳ್ಳೋನು. ಬೆಳ್ಳುಳ್ಳಿ ಸ್ವಲ್ಪ ಈ ರೀತಿಯಾಗಿ ಬ್ರೌನ್ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಉಳ್ಳಾಗಡ್ಡಿನೂ ಸ್ವಲ್ಪ ಜಾಸ್ತಿನ ಮಿದು ಆಗ್ಬೇಕ್ರಿ, ಯಾಕಂದ್ರೆ ಕರ್ಚಿಕಾಯಿ ಜೋಡಿ ಇದು ಪಲ್ಯ ಹೊಂದ್ಕೋಬೇಕು. ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆ ಒಳಗನ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡೇನಿ. ಇದು ಈ ರೀತಿಯಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಅರಿಶಿನ ಪುಡಿ ಹಾಕಿದ ಮೇಲೆ ಮತ್ತೊಮ್ಮೆ ನಾನು ಎಲ್ಲ ಇದನ್ನು ಕಲಿಸ್ಕೋತೀನಿ ರೀ. ಈ ರೀತಿಯಾಗಿ ಕಲಿಸ್ಕೊಂಡ್ಮೇಲೆ ನಾನು ಇದಕ್ಕೆ 2 ಸ್ಪೂನಷ್ಟು ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೋತೀನಿ ರೀ ಈಗ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಈಗಲೇ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ರೀ. ಆಮೇಲೆ ಇದನ್ನು ಮತ್ತೊಮ್ಮೆ ಎಲ್ಲ ನಾನು ಉಳ್ಳಾಗಡ್ಡಿ ಪಲ್ಯನ ಎಲ್ಲ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಇದು ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ನಾವೇನು ಹುರಿದಿಟ್ಕೊಂಡಿರ್ತೇವಲ್ರಿ ಕರ್ಚಿಕಾಯಿನ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಇದನ್ನು ನೋಡ್ರಿ ಈ ರೀತಿ ಆ್ಯಡ್ ಮಾಡಿಕೊಂಡು ಇದನ್ನು ಪೂರ್ತಿ ಪಲ್ಯ ಹೊಂದ್ಕೊಳ್ಳುವಂಗೆ ಕರ್ಚಿಕಾಯಿಗೆ ನಾವು ಕಲಿಸ್ಕೋಬೇಕಾಗ್ತೈತ್ರಿ. ಇದನ್ನು ನೀರು ಹಾಕಿ ಏನು ಕುದಿಸೋದ ನೆಸೆಸಿಟಿ ಇರೋದಿಲ್ರಿ, ನಾವು ಎಣ್ಣೆ ಒಳಗನ್ನ ತಾಳಿಸ್ಬೋದು ಇದು. ಹಾಗಾಗಿ ಇದನ್ನು ಎಲ್ಲ ಮಿಕ್ಸರ್ ಒಮ್ಮೆ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಸ್ವಲ್ಪ ಎಣ್ಣೆ ಒಳಗನ್ನ ಕರ್ಚಿಕಾಯಿ ಬೆಮ್ಯಾಕೆ ಬಿಡೋಣ್ರಿ. ಮಸಾಲೆ ಉಪ್ಪು ಖಾರ ಎಲ್ಲ ಹತ್ಕೋತೈತಿ. ಇಲ್ಲಿ ನೋಡ್ತಿರ್ಬೋದ್ರಿ ಸ್ವಲ್ಪ ಹೊತ್ತು ಮುಚ್ಚಿ ಬಿಟ್ಟಿದ್ದೆ. ಈ ರೀತಿಯಾಗಿ ಪಲ್ಯ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತ್ರಿ. ಇದನ್ನು ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ನಾವು ಕುಟುಂಬ ಅಂತ ಸೂಪರಾಗಿ ಸವಿಬೋದು. ನಮಗಂತೂ ಪ್ರಿಯವಾದ ಪಲ್ಯ ಅಂತಲೇ ಹೇಳ್ಬೋದ್ರಿ. ಇದು ನಮಗೆ ಇಷ್ಟವಾಗಿದ್ದ ಪಲ್ಯನ ನಾನು ಈ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನ್ರಿ. ಯಾರಾದರೂ ಈ ರೆಸಿಪಿನ ಇನ್ನೂ ಟ್ರೈ ಮಾಡಿಲ್ಲ ಅಂತಂದ್ರೆ ಈ ಸೀಸನ್ದಲ್ಲೇ ಸಿಗ್ತೈತಿ, ಪಕ್ಕಾ ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡೇನಿ. ನೀವೇನಾದರೂ ಟ್ರೈ ಮಾಡಿದರೆ ಯಾವ ರೀತಿ ಬಂದೈತಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಕೇಳ್ಕೊತೀನಿ. ಇನ್ನೂ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಗೆ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.